ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷಯ ವಿತ್ ಕಿರೀಶ. ಈಗ ಆಲ್ರೆಡಿ ನಾನು ಎರಡು ಇಶ್ಯೂ ಆಫ್ ಬೋನಸ್ ಶೇರ್ಸ್ ಪ್ರಾಬ್ಲಮ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದರಲ್ಲಿ ಮೂರನೇ ಪ್ರಾಬ್ಲಮ್ನ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಕೊಡ್ತಿದ್ದೀನಿ. ಸೊ ಇವಾಗ ಮೂರನೇ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಸುಮನ್ ಕಂಪನಿ ಲಿಮಿಟೆಡ್ issued bonus shares to make their partly paid up shares as a fully paid up shares out of free reserve. ಸೊ ಕ್ವಶನ್ ಸ್ಟಾರ್ಟಿಂಗೇ ಹೇಳ್ತಿದ್ದಾನೆ, ಈ ಕಂಪ್ನಿಯಲ್ಲಿ ಆಲ್ರೆಡಿ ಪಾರ್ಟ್ಲಿ ಪೇಡ್ ಅಪ್ ಶೇರ್ ಇದೆ, ಆ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ನ ಫುಲ್ಲಿ ಪೇಡ್ ಅಪ್ ಮಾಡ್ಕೊಳ್ಳಿಕ್ಕೆ ಯಾವುದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾನೆ ಅಂತ ಅಂದರೆ ಫ್ರೀ ರಿಸರ್ವ್ ಈಸ್ ನಥಿಂಗ್ ಬಟ್ ಜನರಲ್ ರಿಸರ್ವ್ನ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಹೇಳಿದ್ದಾನೆ. ನೆನಪಲ್ಲಿರಲಿ, ನಿಮಗೆ ಒಂದು ರೂಲ್ಸ್ ಹೇಳಿದ್ದೀನಿ, ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ನ ಫುಲ್ಲಿ ಪೇಡ್ ಅಪ್ ಮಾಡ್ಕೊಳ್ಳಿಕ್ಕೆ ನಾವು ಯೂಸ್ ಮಾಡ್ಕೊಳ್ಬೇಕಾಗಿರೋ ಎರಡು ಸೋರ್ಸಸ್ ಯಾವುದು ಅಂದರೆ ಐದರ್ P&L ಅಕೌಂಟ್ ಆರ್ ಜನರಲ್ ರಿಸರ್ವ್. ನೀವು ಯಾವುದೇ ಕಾರಣಕ್ಕೂ CRRನಾಗಲಿ ಅಥವಾ ಶೇರ್ ಪ್ರೀಮಿಯಮ್ನಾಗಲಿ ಪಾರ್ಟ್ಲಿ ಪೇಡ್ ಅಪ್ನ ಫುಲ್ಲಿ ಪೇಡ್ ಅಪ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡಲಿಕ್ಕೆ ಬರೋಲ್ಲ, ಅದು ರಿಸ್ಟ್ರಿಕ್ಟೆಡ್. ಆ ಎರಡು ಅಕೌಂಟ್ಗಳನ್ನ ನೀವು ಓನ್ಲಿ ಬೋನಸ್ನ ಡಿಕ್ಲೇರ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಮಾಮೂಲಿ ಪಾಯಿಂಟಿಗೆ ಬಂದುಬಿಡ್ತೀನಿ ನಾನು. ಓನ್ಲಿ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ನ ಫುಲ್ಲಿ ಪೇಡ್ ಅಪ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾನೆ ಯಾವುದನ್ನು ಯೂಸ್ ಮಾಡ್ಕೊಳ್ಳಿ ಅಂತೇಳಿ, ಫ್ರೀ ರಿಸರ್ವ್. ಓಕೆ, ನಿಮ್ಮ ಕಂಪ್ನಿನಲ್ಲಿ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಎಷ್ಟಿದೆ ಅಂತ ನೋಡೋಣ. ನಿಮ್ಮ ಕಂಪ್ನಿನಲ್ಲಿ 3,000 ಇಕ್ವಿಟಿ ಶೇರ್ಸ್ ಇದೆ. ಒಂದು ಶೇರ್ನ ಬೆಲೆ 80, ಬಟ್ ನೀವು ಪೇಡ್ ಮಾಡಿರೋದು 20. ವಾಟ್ ಈಸ್ ದ ಡಿಫ್ರೆನ್ಸ್? 20 rupees ಈಸ್ ರಿಮೈನಿಂಗ್ ಟು ಪೇ, ಅಂದರೆ ಇನ್ನೂ 20 ರೂಪಾಯಿ ನೀವು ಕೊಡಬೇಕು. ದಿಸ್ ಈಸ್ ಪಾರ್ಟ್ಲಿ ಪೇಡ್. ಸೊ ಈಗ ಪಾರ್ಟ್ಲಿ ಪೇಡ್ನ ಫುಲ್ಲಿ ಪೇಡ್ ಅಪ್ ಮಾಡಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡೋಣ ದುಡ್ಡು ಕೊನೆಗೆ. ಸೊ ಇಲ್ಲಿ ನೋಡಿ, ದ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ವರ್ ಯುಟಿಲೈಸ್ಡ್ ಟು ಡಿಕ್ಲೇರ್ 2 fully paid ಬೋನಸ್ ಶೇರ್ಸ್ ಫಾರ್ 5 shares held. ನಾನು ಆಲ್ರೆಡಿ ಹೇಳಿದೆ, ಪ್ರೀವಿಯಸ್ ಎರಡೂ ಪ್ರಾಬ್ಲಮಲ್ಲೂ ಕೂಡ ಬೋನಸ್ ಶೇರ್ಸ್ನ ಅವರು ಡೈರೆಕ್ಟಾಗಿ ಕೊಟ್ಟಿದ್ರು. ಬಟ್ ಈ ಪ್ರಾಬ್ಲಮ್ನಲ್ಲಿ ಬೋನಸ್ ಶೇರ್ಸ್ ಎಷ್ಟು ಇಶ್ಯೂ ಮಾಡ್ತಾರೆ ಅಂತ ನಾವೇ ಕಂಡುಹಿಡ್ಕೋಬೇಕು. ಸೊ ಕಂಡುಹಿಡ್ಕೊಳ್ಳೋಣ ಎಷ್ಟು ಬೋನಸ್ ಶೇರ್ಸ್ನ ಇಶ್ಯೂ ಮಾಡ್ತಾರೆ ಅಂತ. ಇಲ್ಲೇ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಒಂದು ಬಾರಿ ಅಬ್ಸರ್ವ್ ಮಾಡಿ. ದ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ವರ್ ಯುಟಿಲೈಸ್ಡ್. ನೀವು ಬೋನಸ್ನ ಡಿಕ್ಲೇರ್ ಮಾಡಲಿಕ್ಕೆ CRR ಅಕೌಂಟ್ನ ಯೂಸ್ ಮಾಡ್ಕೋಬೇಕು ಮತ್ತು ಶೇರ್ ಪ್ರೀಮಿಯಮ್ ಆರ್ ಸೆಕ್ಯೂರಿಟಿ ಪ್ರೀಮಿಯಮ್ನ ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕಿಂತ ಮುಂಚೆ ನೀವು ಬೋನಸ್ ಶೇರ್ಸ್ ಎಷ್ಟು ಇಶ್ಯೂ ಮಾಡ್ತಾರೆ ಅಂತ ಕಂಡುಹಿಡ್ಕೋಬೇಕಲ್ವಾ. ನಿಮ್ಮ ಕಂಪ್ನಿನಲ್ಲಿರುವಂಥ ಟೋಟಲ್ ಇಕ್ವಿಟಿ ಶೇರ್ಸ್ 3,000. ಅವನು ಹೇಳಿದ್ದಾನೆ ನೋಡಿ, ಯುಟಿಲೈಸ್ಡ್ ಟು ಡಿಕ್ಲೇರ್ 2 fully paid bonus shares ಫಾರ್ 5 shares held. 2 fully paid ಬೋನಸ್ ಶೇರ್ಸ್ ಕೊಡ್ತಿದ್ದಾರಂತೆ. ಎಷ್ಟು ಶೇರ್ಸ್ಗಳಿಗೆ? 5 ಶೇರ್ಸ್ಗೆ. ಸೊ 5 ಇಕ್ವಿಟಿ ಶೇರ್ಸ್ಗೆ 2 ಬೋನಸ್ ಶೇರ್ಸ್ನ ಇಶ್ಯೂ ಮಾಡ್ತಿದ್ದಾರಂತೆ. ಸೊ ಅಲ್ಲಿಗೆ ನಂಬರ್ ಆಫ್ ಬೋನಸ್ ಶೇರ್ಸ್ ಎಷ್ಟು ಇಶ್ಯೂ ಆಗುತ್ತೆ ಅಂತ ಅಂದರೆ 1,200 ಬೋನಸ್ ಶೇರ್ಸ್ನ ಇಲ್ಲಿ ಇಶ್ಯೂ ಮಾಡ್ತಿದ್ದಾರೆ. ಲಾಸ್ಟ್ ಎರಡು ಪ್ರಾಬ್ಲಮ್ನಲ್ಲಿ ನಿಮಗೆ ಡೈರೆಕ್ಟಾಗಿ ಎಷ್ಟು ಬೋನಸ್ ಶೇರ್ಸ್ ಅಂತ ಕೊಡ್ತಿದ್ದ. ಬಟ್ ಈ ಪ್ರಾಬ್ಲಮಲ್ಲಿ ನಾವೇ ಬೋನಸ್ ಶೇರ್ಸ್ನ ಕಂಡುಹಿಡ್ಕೋಬೇಕು. ಸೊ ಬೋನಸ್ ಶೇರ್ಸ್ ಎಷ್ಟು, ಜೊತೆಗೆ ಆ ಬೋನಸ್ ಶೇರ್ಸ್ಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ, ಆ ಅಮೌಂಟ್ನ ಯಾವ್ಯಾವ ಸೋರ್ಸಸ್ಗಳಿಂದ ನಾವು ತಗೋಬೇಕು. ಈಗ ಆಲ್ರೆಡಿ ಇಲ್ಲೆರಡು ಸೋರ್ಸಸ್ ಹೇಳಿದ್ದಾನೆ, ಒಂದು CRR ಅಕೌಂಟ್ ಮತ್ತು ಸೆಕ್ಯೂರಿಟಿ ಪ್ರೀಮಿಯಮ್ನ ಅಕೌಂಟ್ನ. ಸೊ ಈಗ ಮುಂದೆ ನೋಡ್ತಾ ಹೋಗೋಣ. ಪ್ರಾಬ್ಲಮ್ ಇನ್ನೊಂದು ಬಾರಿ ಹೇಳ್ತೀನಿ. ಈ ಪ್ರಾಬ್ಲಮ್ನಲ್ಲಿ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಇದೆ. ಇನ್ನೊಂದು ಏನು ಎಕ್ಸ್ಟ್ರಾ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ದೀವಿ ಅಂತ ಅಂದರೆ, ಪ್ರೀವಿಯಸ್ 2 ಪ್ರಾಬ್ಲಮ್ಸ್ನಲ್ಲಿ ಬೋನಸ್ ಶೇರ್ಸ್ ಅವನೇ ಕೊಟ್ಟಿರ್ತಿದ್ದ, ಇಲ್ಲಿ ಬೋನಸ್ ಶೇರ್ಸ್ನ ನಾವು ಕಂಡುಹಿಡ್ಕೋಬೇಕು. ಸೊ ಅದಕ್ಕೋಸ್ಕರನೇ ಇಲ್ಲಿ ಹೇಳಿದ್ದಾರೆ, ಲೈನ್ ಅಬ್ಸರ್ವ್ ಮಾಡಿ, 2 fully paid ಬೋನಸ್ ಶೇರ್ಸ್ ಫಾರ್ 5 shares held, 2/5 into 3,000 ಈಕ್ವಿಟಿ ಶೇರ್ಸ್. ಆಲ್ರೆಡಿ ನಿಮಗೆ ಗೊತ್ತು ಯಾವ ಶೇರ್ಸ್ಗೆ ಬೋನಸ್ ಶೇರ್ಸ್ನ ಇಶ್ಯೂ ಮಾಡ್ತಾರೆ ಅಂದರೆ ಈಕ್ವಿಟಿ ಶೇರ್ಸ್ಗೆ. ಸೊ ಹಾಗಾಗಿ ಈಗ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ದುಡ್ಡು ನೋಡೋಣ ಯಾವ್ಯಾವುದರಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿ. ಸೊ 3,000 ಈಕ್ವಿಟಿ ಶೇರ್ಸ್, 100 each, 80 paid up, 2,40,000. ಜನರಲ್ ರಿಸರ್ವಲ್ಲಿ 1,20,000 ಇದೆ. ಅವನೇ ಹೇಳಿದ್ದಾನೆ ಪಾರ್ಟ್ಲಿ ಪೇಡ್ನ ಫುಲ್ಲಿ ಪೇಡ್ ಮಾಡಲಿಕ್ಕೆ ಈ ಅಮೌಂಟ್ನ ಯೂಸ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟು ಬೋನಸ್ ಶೇರ್ಸ್ನ ಡಿಕ್ಲೇರ್ ಮಾಡಲಿಕ್ಕೆ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಜೊತೆಗೆ ಸೆಕ್ಯೂರಿಟಿ ಪ್ರೀಮಿಯಮ್ 80,000, 40,000 ಯೂಸ್ ಮಾಡ್ಕೊಳ್ಳೋಣ ಅಂತ. ಪಾಸ್ ದ ನೆಸೆಸರಿ ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಕಂಪನಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇವಾಗ ಡೈರೆಕ್ಟಾಗಿ ನಾವು ಎಂಟ್ರೀಸ್ಗಳಿಗೆ ಕ್ಯಾಲ್ಕುಲೇಷನ್ಗೆ ಹೋಗೋಣ. ಫಸ್ಟ್ ಸ್ಟೆಪ್ ನಿಮಗೆ ಗೊತ್ತಿದೆ, 100 ರೂಪಾಯಿಗೆ ಅವ್ರು ಕೊಟ್ಟಿರೋದು 80 ರೂಪಾಯಿ ಮಾತ್ರ. ಪಾರ್ಟ್ಲಿ ಪೇಡ್ ಅಪ್ ಇರೋದನ್ನು ನಾವೇನು ಮಾಡ್ಕೋಬೇಕು? ಫುಲ್ಲಿ ಪೇಡ್ ಅಪ್ನ ಮಾಡ್ಕೋಬೇಕು. ಸೊ ಮಾಡ್ಕೊಳ್ಳೋಣ. ಕ್ಯಾಲ್ಕುಲೇಷನ್ ಆಫ್ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಟು ಫುಲ್ಲಿ ಪೇಡ್ ಅಪ್ ಶೇರ್ಸ್. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್, ನಮ್ಮ ಕಂಪ್ನಿನಲ್ಲಿ 3,000 ಶೇರ್ ಇದೆ. 100 ರೂಪಾಯಿ ಫೇಸ್ ವ್ಯಾಲ್ಯೂ, ಬಟ್ ಅವ್ರು ಪೇ ಮಾಡಿರೋದು 80, ಇನ್ನು ಮಾಡಬೇಕಾಗಿರೋದು 20. ಸೊ ಅಲ್ಲಿಗೆ 60,000 ನಮ್ಗೆ ಏನು ಬೇಕು? ಪಾರ್ಟ್ಲಿ ಪೇಡ್ ಇರುವಂಥ ಶೇರ್ಸ್ನ ಫುಲ್ಲಿ ಪೇಡ್ ಮಾಡಲಿಕ್ಕೆ ನಮಗೆ ಬೇಕಾಗಿರೋ ಅಮೌಂಟು 60,000. ಸೊ ಅವನೇ ನಿಮ್ಮ ಕ್ವಶನಲ್ಲಿ ಹೇಳಿದ್ದಾನೆ ನೋಡಿ, ಇಲ್ಲಿ ದ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಆಸ್ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಔಟ್ ಆಫ್ ಫ್ರೀ ರಿಸರ್ವ್. ಫ್ರೀ ರಿಸರ್ವ್ ಇಸ್ ನಥಿಂಗ್ ಬಟ್ ಎ ಜನರಲ್ ರಿಸರ್ವ್. ನೋಡಿ, ಜನರಲ್ ರಿಸರ್ವಲ್ಲಿ ಆಲ್ಮೋಸ್ಟ್ ನಮಗಿರುವಂಥ ಅಮೌಂಟು 1,20,000 ಇದೆ. ನಮಗೆ ಎಸೆನ್ಷಿಯಲ್ ಇರುವಂಥ ಅಮೌಂಟ್ ಅಥವಾ ರಿಕ್ವೈರ್ಮೆಂಟ್ ಇರುವಂಥ ಅಮೌಂಟ್ ಓನ್ಲಿ 60,000. ನಾವು ತೊಗೋಬೋದಲ್ವಾ?
ಸೊ ಎಸ್, ಔಟ್ ಆಫ್ ಜನರಲ್ ರಿಸರ್ವ್ ನಾವು ಎತ್ಕೋಬಹುದು. ಅವರೇ ಹೇಳಿದ್ದಾರೆ ಜನರಲ್ ರಿಸರ್ವ್ ಇಸ್ ಟು ಯೂಸ್ ಟು ಫುಲ್ಲಿ ಪೇಯ್ಡ್. ಫಾರ್ಟ್ಲಿ ಇರೋದನ್ನ ಫುಲ್ಲಿ ಪೇಯ್ಡ್ ಮಾಡಲಿಕ್ಕೆ ಜನರಲ್ ರಿಸರ್ವ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಓಕೆ, ಎಸ್, ಔಟ್ ಆಫ್ 1,20,000 ನಾವು 60,000ನ ಎತ್ಕೋಬಹುದು. ನೆಕ್ಸ್ಟ್ ಫುಲ್ಲಿ ಪೇಯ್ಡ್ ಮಾಡಲಿಕ್ಕೆ. ನೆಕ್ಸ್ಟ್ ಬೋನಸ್ ಶೇರ್ಸ್ ಎಷ್ಟು, ಆ ಬೋನಸ್ ಶೇರ್ಸ್ಗೆ ಎಷ್ಟು ಅಮೌಂಟ್ ಬೇಕಾಗ್ಬೋದು. ಪ್ರತಿ ಪ್ರಾಬ್ಲಮಲ್ಲಿ ನಿಮಗೆ ಬೋನಸ್ ಶೇರ್ಸ್ ಕೊಟ್ಟಿದ್ದ, ಬಟ್ ಈ ಪ್ರಾಬ್ಲಮಲ್ಲಿ ಬೋನಸ್ ಶೇರ್ಸ್ ನಾವೇ ಕಂಡುಹಿಡ್ಕೋಬೇಕು. ಸೊ ಬೋನಸ್ ಶೇರ್ಸ್ 3,000 ಇಂಟು ಫಾರ್ ಎವ್ರಿ 2 ಬೋನಸ್ ಶೇರ್ಸ್ ಫಾರ್ 5 ಶೇರ್ಸ್ ಅಂತ ಅಂದರೆ 1,200 ಬೋನಸ್ ಶೇರ್ಸ್ ಬರುತ್ತೆ. ಇದು ಶೇರ್ಸ್, ಇದು ನನಗೆ ಹೇಳ್ತಿರೋದು. ಈಗ ಶೇರ್ಸ್ಗೆ ಈ 1,200 ಶೇರ್ಸ್ಗೆ ಎಷ್ಟು ಅಮೌಂಟ್ ಬೇಕಾಗ್ಬೋದು ನಾವು ಬೋನಸ್ ಕೊಡಲಿಕ್ಕೆ ಅಂದರೆ 1,200 ಇಂಟು 100 rupees ಪರ್ ಶೇರ್. ಈ 100 rupees ಯಾವುದು ಅಂದರೆ ನಿಮ್ಮ ಈಕ್ವಿಟಿ ಶೇರ್ ಇರುತ್ತಲ್ಲ, ಅದೇ ಒಂದು ಶೇರ್ಗೆ ಎಷ್ಟು ರೇಟ್ ಇರುತ್ತೆ ಆ ರೇಟು, ಅಥವಾ ನಿಮ್ಮ ಪ್ರಾಬ್ಲಮಲ್ಲಿ ಬೋನಸ್ ಶೇರ್ಸ್ಗೆ ಯಾವ ರೇಟ್ ಹೇಳಿರ್ತಾನೆ ಅದು ಹೇಳಿರಲಿಲ್ವಾ, ನಿಮ್ಮ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನು ರೇಟ್ ಇರುತ್ತೆ ಅದೇ ರೇಟ್ ಇದಕ್ಕೆ ಅಪ್ಲಿಕಬಲ್ ಆಗುತ್ತೆ. ಸೊ 1,200 ಬೋನಸ್ ಶೇರ್ಸ್ ಇಂಟು 100 ಪರ್ ಶೇರ್ ಅಂತ ಅಂದರೆ ಬೋನಸ್ ಶೇರ್ಸು ಸುಮಾರು 1,20,000 ನಮಗೆ ಅಮೌಂಟ್ ರಿಕ್ವೈರ್ಮೆಂಟ್ ಇದೆ. ಸೊ ಈ 1,20,000 ರಿಕ್ವೈರ್ಮೆಂಟ್ನ ಸೊ ಅವನೇ ಹೇಳಿದ್ದಾನೆ ನೋಡಿ ಇಲ್ಲಿ, the security premium account and capital redemption reserve account were utilized to declare ಬೋನಸ್ನ ಹೇಳಿದ್ದಾನೆ. ಸೊ ಈಗ ನಮಗೆ ಬೇಕಾಗಿರೋದು 1,20,000 ಬೇಕು. ನಮ್ಮ ಹತ್ರ ಅವನು ಹೇಳಿದ್ದಾನೆ CRR ಅಲ್ಲಿ ಎಷ್ಟಿದೆ, 80,000 ಇದೆ. ಓಕೆ, ಇನ್ನು ಶೇರ್ ಪ್ರೀಮಿಯಮಲ್ಲಿ ಎಷ್ಟಿದೆ, 40,000 ಇದೆ. ಓಕೆ, ನಮಗೆ ಬೇಕಾಗಿದ್ದು 1,20,000. ನಾವು ಆ ಎರಡು ಅಕೌಂಟ್ನ ಯೂಸ್ ಮಾಡ್ಕೊಂಡಾಗ ನಮಗೆ ಸಿಕ್ಕಿದ್ದು ಕೂಡ 20,000. ಓಕೆ, ಸಫಿಷಿಯೆಂಟ್ ಇದೆ, ಸೊ ಯೂಸ್ ಮಾಡ್ಕೋಬಹುದು. ನೋಡಿ, ಬೋನಸ್ ಶೇರ್ಸ್ ಅಮೌಂಟ್ 1,200 ಇಂಟು 100 1,20,000 ಬೇಕು. ಆ 1,20,000ನ ಸೋರ್ಸಸ್ನ ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ತಿದ್ದೀವಿ ಅಂದರೆ CRR ಅಕೌಂಟಿಂದ 80,000, ಶೇರ್ ಪ್ರೀಮಿಯಮಿಂದ 40,000. ಸೊ ನಮಗೆ ಬೇಕಾಗಿದ್ದು 1,20,000 ಎರಡು ಅಕೌಂಟ್ಗಳಿಂದ ಸಿಕ್ತು. ಸೊ ಎಸೆನ್ಷಿಯಲ್ ಇದೆ, ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಯಿತು. ಈಗ ಡೈರೆಕ್ಟಾಗಿ ಜರ್ನಲ್ ಎಂಟ್ರಿಗೆ ಹೋಗೋಣ. ಸೊ ಜರ್ನಲ್ ಎಂಟ್ರಿ ನಂಬರ್ 1, ಆಸ್ ಯೂಶುವಲ್ ನಿಮಗೆ ಗೊತ್ತಿದೆ, ಈ ಕಂಪನಿ 100 ರೂಪಾಯಿಗೆ 80 ರೂಪಾಯಿ ಕೊಟ್ಟಿದೆ ಅಂದರೆ ಪಾರ್ಟ್ಲಿ ಪೇಯ್ಡ್. ಸೊ ಪಾರ್ಟ್ಲಿ ಪೇಯ್ಡ್ ಶೇರ್ಸ್ನ ನಾವು ಏನು ಮಾಡ್ಕೋಬೇಕು, ಫಸ್ಟು ಫುಲ್ಲಿ ಪೇಯ್ಡ್ ಮಾಡ್ಕೊಳ್ಳಿಕ್ಕೆ ಎಂಟ್ರಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ದಟ್ ಮೀನ್ಸ್ ನಿಮಗೆ ಕಂಪನಿ ಶೇರ್ಸ್ ಹೇಳಿದ್ರಲ್ಲ 3,000 ಇಂಟು 20 ರೂಪಾಯಿ ಮಾಡಿದಾಗ 60,000 ಬರುತ್ತೆ. ಸೊ ಪಾರ್ಟ್ಲಿ ಇರೋದನ್ನು ಫುಲ್ಲಿ ಪೇಯ್ಡ್ ಮಾಡಲಿಕ್ಕೆ ಫಸ್ಟ್ ಎಂಟ್ರಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಶೇರ್ ಫೈನಲ್ ಕಾಲ್ ಮನಿ ಡ್ಯೂ. ಸೊ ನೆಕ್ಸ್ಟ್ ಎಂಟ್ರಿ ಹೋಗೋಣ ನಾವು. ಎರಡನೇ ಎಂಟ್ರಿ ಬೋನಸ್ ಫೈನಲ್ ಕಾಲ್ ಮನಿನ ಬೋನಸ್ ಕೊಡ್ಲಿಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ. ಸೊ ಎಂಟ್ರಿ ಬ್ಯಾಂಕ್ ಆರ್ ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಫೈನಲ್ ಕಾಲ್ ಅಕೌಂಟ್ ಬೀಯಿಂಗ್ ಶೇರ್ ಫೈನಲ್ ಕಾಲ್ ಮನಿ ಅಡ್ಜಸ್ಟೆಡ್ ಟು ಇಶ್ಯೂ ಬೋನಸ್ ಶೇರ್ಸ್. ಸೇಮ್ ಅದೇ 60,000 3 ಎಂಟ್ರಿ ಕಾಮನ್ ಆಗಿ ಬರುತ್ತೆ. ನೆಕ್ಸ್ಟ್ ಈಗ ಅವನೇ ಪ್ರಾಬ್ಲಮಲ್ಲಿ ಹೇಳಿದ್ದ ಪಾರ್ಟ್ಲಿ ಪೇಯ್ಡ್ ಅಪ್ ಶೇರ್ಸ್ನ ಫುಲ್ಲಿ ಪೇಯ್ಡ್ ಅಪ್ ಮಾಡಲಿಕ್ಕೆ ಏನು ಯೂಸ್ ಮಾಡ್ಕೊಳ್ಳಿ ಅಂತ, ಫ್ರೀ ರಿಸರ್ವ್ ಇಸ್ ನಥಿಂಗ್ ಬಟ್ ಎ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ನಾವು ಯೂಸ್ ಮಾಡ್ಕೊಂಡ್ವಿ. ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟೆಡ್ ಟು ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಜನರಲ್ ರಿಸರ್ವ್ ಅಕೌಂಟಲ್ಲಿ ನಿಮ್ಮ ಪ್ರಾಬ್ಲಮಲ್ಲಿ 1,20,000 ಇತ್ತು, ನಾವು ಅದರಲ್ಲಿ ಎಷ್ಟು ಎತ್ಕೊಂಡ್ವಿ, 60,000ನ ಎತ್ಕೊಂಡಿದ್ದೀವಿ. ಸೊ ಪಾರ್ಟ್ಲಿ ಇರೋದನ್ನು ಫುಲ್ಲಿ ಪೇಯ್ಡ್ ಮಾಡಲಿಕ್ಕೆ 60,000ನ ಹಾಕಿದ್ವಿ. ನೆಕ್ಸ್ಟ್ ಮೂರನೇ ಎಂಟ್ರಿ ಬೋನಸ್ನ ಡಿಕ್ಲೇರ್ ಮಾಡಬೇಕು. ಸೊ ಆಲ್ರೆಡಿ ನಾವು ಅಲ್ಲಿ ಯಾವ್ಯಾವ್ದು ಬೇಕು ಅಂತ ಯೂಸ್ ಮಾಡ್ಕೊಂಡಿದ್ವಿ ಕ್ಯಾಲ್ಕುಲೇಷನಲ್ಲೇ. ಟು ಡಿಕ್ಲೇರ್ ಬೋನಸ್ ಶೇರ್ಸ್ ವಿ ಯೂಸ್ಡ್ ದ ಸೋರ್ಸ್ ಆಫ್ CRR ಅಕೌಂಟ್ 80,000 ಆ್ಯಂಡ್ ಈವನ್ ಪ್ರಾಬ್ಲಮಲ್ಲಿ ಆಲ್ಸೋ ಅವ್ರು ಹೇಳಿದ್ದಾರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ. ಶೇರ್ ಪ್ರೀಮಿಯಮ್ 40,000, ಅಲ್ಲಿಗೆ 1,20,000 ನಮಗೆ ಸಿಕ್ತು. ಟು ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಲಾಸ್ಟ್ ಡಿಕ್ಲೇರ್ ಮಾಡಾಯಿತು, ಈಗ ಅದನ್ನು ಇಶ್ಯೂ ಮಾಡಬೇಕಲ್ವಾ, ಯಾರಿಗೆ, ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆರ್ ಹೋಲ್ಡರ್ಸ್ ಅಕೌಂಟ್ 1,20,000. ಸೊ ಇಷ್ಟೇ. ಈ ಪ್ರಾಬ್ಲಮಲ್ಲಿ ಏನು ಸ್ಪೆಷಲ್ ಅಂತ ಹೇಳ್ತೀನಿ. ಪ್ರತಿ ಪ್ರಾಬ್ಲಮಲ್ಲಿ ನಮಗೆ ಬೋನಸ್ ಶೇರ್ಸ್ನ ಅವ್ನು ಕೊಟ್ಟಿರ್ತಿದ್ದ, ಬಟ್ ಈ ಪ್ರಾಬ್ಲಮಲ್ಲಿ ನಾವೇ ಬೋನಸ್ ಶೇರ್ಸ್ನ ಕಂಡುಹಿಡ್ಕೊಂಡ್ವಿ ಇನ್ ದ ರೇಷಿಯೋ ಆಫ್ 3,000 ಇಂಟು ಫಾರ್ 2 ಬೋನಸ್ ಶೇರ್ಸ್ ಫಾರ್ 5 ಶೇರ್ಸ್ ಹೆಲ್ಡ್ ಮಾಡಿದಾಗ ನಾವು ಕಂಡುಹಿಡ್ಕೊಂಡ್ವಿ 1,200 ಬೋನಸ್ ಶೇರ್ಸ್ ಸಿಕ್ತು. ಪ್ರತಿ ಪ್ರಾಬ್ಲಮಲ್ಲಿ ಈ ಅಮೌಂಟ್ನ ಅವ್ನು ಕೊಟ್ಟಿರ್ತಿದ್ದ ಬೋನಸ್ ಶೇರ್ಸ್ ಎಷ್ಟು ಅಂತ ನಾವು ಈ ಪ್ರಾಬ್ಲಮಲ್ಲಿ ಕಂಡುಹಿಡ್ಕೊಂಡಿದ್ವಿ. 1,200 ಬೋನಸ್ ಶೇರ್ಸ್ ಇಂಟು ಒಂದು ಶೇರಿನ ಈಕ್ವಿಟಿ ಬೆಲೆನೇ ನಾವಿಲ್ಲಿ ಮಲ್ಟಿಪಲ್ ಮಾಡೋದು 100. ಸೊ ಅಲ್ಲಿಗೆ 1,20,000 ಬೇಕಿತ್ತು. ಆ 1,20,000ನ ನಾವು ಎಲ್ಲೆಲ್ಲಿಂದ ಯೂಸ್ ಮಾಡ್ಕೊಂಡ್ವಿ ಅಂತ ಅಂದರೆ, ಒಂದು CRR ಅಕೌಂಟ್ ಮತ್ತು ಸೆಕ್ಯೂರಿಟಿ ಪ್ರೀಮಿಯಮ್. ಅವರೇ ಹೇಳಿದ್ದಾರೆ ನೋಡಿ, ಸೆಕ್ಯೂರಿಟಿ ಪ್ರೀಮಿಯಮ್ ಮತ್ತು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ನ ಯೂಸ್ ಮಾಡ್ಕೊಳ್ಳಿ ಬೋನಸ್ನ ಡಿಕ್ಲೇರ್ ಮಾಡಲಿಕ್ಕೆ ಅಂತ. ಸೊ ಅಲ್ಲಿ ಸಫಿಷಿಯೆಂಟ್ ಇತ್ತು, ಆ ಅಮೌಂಟ್ನ ಯೂಸ್ ಮಾಡಿಕೊಂಡು ನಾವು ಡಿಕ್ಲೇರ್ನ ಮಾಡಿದ್ವಿ. ಇದಿಷ್ಟು ಎಂಟ್ರಿ ನೋಡಿ. ಈ ಕ್ಯಾಲ್ಕುಲೇಷನಲ್ಲೇ ನಮಗೆ ಡಿಕ್ಲೇರ್ ಮಾಡುವಂಥ ಎಂಟ್ರಿ ಸಿಕ್ಬಿಡುತ್ತೆ ಇಲ್ಲಿ. CRR ಅಕೌಂಟ್ ಡೆಬಿಟ್ ಶೇರ್ ಪ್ರೀಮಿಯಮ್ ಅಕೌಂಟ್ ಯಾವ್ಯಾವ ಸೋರ್ಸಿಂದ ಯೂಸ್ ಮಾಡ್ಕೊಂಡ್ವಿ ಅಂತ. ಅಗೇನ್ ಇಲ್ಲಿ ನಾವು ಪಾರ್ಟ್ಲಿ ಪೇಯ್ಡ್ನ ಫುಲ್ಲಿ ಪೇಯ್ಡ್ ಮಾಡಲಿಕ್ಕೆ ಏನು ಯೂಸ್ ಮಾಡ್ಕೊಂಡಿರ್ತೀವಿ ಅದನ್ನು ತೊಗೊಂಡ್ರೆ ಎಂಟ್ರಿ, ಮೂರನೇ ಎಂಟ್ರಿ ನಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇಷ್ಟು ಈ ಎಂಟ್ರಿಗಳನ್ನ ಬಯಾಟ್ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ
ಈ ಪ್ರಾಬ್ಲಮ್ 10 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ. ಸೊ ಥ್ಯಾಂಕ್ ಯು.